ಹಿಂಗೆ ಸ್ಟ್ರಂಚ್ಗಳಿದಾವೆ, 30 ಸ್ಟ್ರಂಚ್ಗಳಿದಾವೆ. ಈ ಸ್ಟ್ರಂಚ್ನಲ್ಲಿ ಏನು ಮಾಡ್ತೀವಿ, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ನುಗ್ಗೆ ಇದೆಲ್ಲ ಕಟ್ ಮಾಡಿ ಡ್ರೈನೇಜ್ಗೆ ಹಾಕ್ತೀವಿ. ಈ ಡ್ರೈನೇಜ್ದು ಮಳೆ ಬಂದಾಗ ನೆನೀತತ್ತದು ಕಸ, ಅಲ್ಲೇ ಗೊಬ್ಬರ ಆಗುತ್ತೆ, ಹ್ಯೂಮಸ್ ಸೃಷ್ಟಿ ಆಗುತ್ತೆ, ಎಲೆಗಳೆಲ್ಲ ಇಲ್ಲೇ ಉದುರಿಸ್ತವೆ. ಯಾವ ಬೇಸಾಯ ಬೇಕಾಗಿಲ್ಲ, ಯಾವ ಗೊಬ್ಬರನೂ ಬೇಕಾಗಿಲ್ಲ, ಟ್ಯಾಕ್ಟ್ರಿ ಅಂತೂ ಇದ್ರೊಳಗೆ ಬೇಕೇ ಇಲ್ಲ. ಖರ್ಚುಗಳು ಭಾಳ ಕಡಿಮೆ. ನನಗಿರೋದೇ ಖರ್ಚುಗಳನ್ನ ಕಡಿಮೆ ಮಾಡ್ಬೇಕು. ರೈತರಿಗೆ ಖರ್ಚುಗಳು ಕಡಿಮೆ ಆದರೆ ಮಾತ್ರ ರೈತ ಬದುಕ್ತಾನೆ. ಖರ್ಚು ಕಡಿಮೆ ಮಾಡಿಬಿಟ್ರೆ ಯಾವ ಬೆಲೆ ಕೊಡಪ್ಪ ನೀನು, ಪರಮಾತ್ಮ ನೀನೇ ನನಗೆ ಅಂತ ಅಂದ್ಕೊಂಡು ಕೊಡ್ಬೋದಲ್ಲಪ್ಪ. ಯಾಕಂದರೆ ಜಾಣರು ಕೊಡಲ್ಲ, ಭಾಳ ಜುಗ್ಗರು. ಅವ್ರಿಗೆ ಹಳ್ಳಿ ಬೇಕಾಗಿಲ್ಲ, ಇಲ್ಲೇ ಉಂಡಿರ್ತಾರೆ, ಇಲ್ಲೇ ಬದುಕಿರ್ತಾರೆ, ಇಲ್ಲಿಂದ ಪೇಟೆಗೆ ಹೋಗ್ತಾರೆ, ಅಲ್ಲಿ 30-40 ಸೈಟು, ಒಂದು ಮನೆ, ಮಕ್ಕಳು ಕಾನ್ವೆಂಟು, ಹಳ್ಳಿಗೆ ಟಾಟಾ. ಬರೀ ಉಳಿಸೋದ್ರಾಗೆ ಅವ್ರು ಉಳಿಸ್ಲಿ, ಅವ್ರು ಚೆನ್ನಾಗೇ ಇರಲಿ, ನಮಗೆ ಕೊಡೋದೇ ಖುಷಿ. ನಾವು ಹಳ್ಳಿಯಲ್ಲೂ ಚೆನ್ನಾಗಿರೋಕೆ ನಾವೂ ಯೋಚನೆ ಮಾಡಬೇಕಲ್ಲ.